ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶದ ಬೆನ್ನಲ್ಲೇ ಈಗ ಕರ್ನಾಟಕ ರಾಜ್ಯ ಬಂದ್ಗೆ ಕರೆ ನೀಡಲಾಗಿದೆ. ಕಾವೇರಿ ನೀರಿಗಾಗಿ ಕರ್ನಾಟಕ ರಾಜ್ಯ ಬಂದ್ ನಡೀತಾ ಇದೆ. ಇಲ್ಲಿ ಕನ್ನಡ ಪರ ಸಂಘಟನೆಗಳು ಕರೆಯನ್ನ ನೀಡಿರುವಂತದ್ದು. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಇಡೀ ಕರ್ನಾಟಕ ಸ್ತಬ್ಧವಾಗಲಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈಗ ಬಂದ್ಗೆ ಕರೆ ನೀಡಿರುವಂತದ್ದು. ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಪರವನ್ನ ತೋರಿಸಿದ್ರೆ ಕೆಲವೊಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಈ ವಿಚಾರವಾಗಿ ಪ್ರತಿಭಟನೆ ವಿಚಾರವಾಗಿ ಕರ್ನಾಟಕ ಬಂದ್ ವಿಚಾರವಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಬಂದಂತ ಆದೇಶ ಏನಿದೆ ಸಿಡಬ್ಲ್ಯೂಆರ್ಸಿ ಇಂದ, ಆ ಆದೇಶದ ವಿರುದ್ಧ ಅಂದಿನಿಂದಲೂ ಕೂಡ ಪ್ರತಿಭಟನೆಗಳು ಹೋರಾಟಗಳು ರಾಜ್ಯಾದ್ಯಂತ ಎಲ್ಲೆಡೆ ನಡೀತಾ ಇರುವಂತದ್ದು. ಇಂದು ಅಂತಂದ್ರೆ ಆಗಸ್ಟ್ 13ರಂದು ಪ್ರತಿಭಟನೆಯನ್ನ ನಡೆಸೋದಾಗಿ ಈ ಹಿಂದೆ ಸಂಘಟನೆಗಳು ಹೇಳಿಕೊಂಡಿದ್ವು. ಆ ರೀತಿಯಾಗಿ ಇಂದು ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈ ವಿಚಾರವಾಗಿ ಈಗ ಪ್ರತಿಭಟನೆ ವಿಚಾರವಾಗಿ ಕರ್ನಾಟಕ ಬಂದ್ ವಿಚಾರವಾಗಿ ಸಂಘಟನೆಗಳಲ್ಲೇ ಪರ ವಿರೋಧ ವ್ಯಕ್ತವಾಗ್ತಿರುವಂತದ್ದು. ಮೊದಲಿನಿಂದಲೂ ಕೂಡ ಸಂಘಟನೆಗಳು ಯಾವೆಲ್ಲ ತಮಗೆ ಈ ಒಂದು ಕರ್ನಾಟಕ ಬಂದ್ಗೆ ಸಹಮತಿ ಇದೆ ಅಂತ ಹೇಳಿದ್ವೋ ಎಲ್ಲವೂ ಕೂಡ ಈಗ ಹಿಂಸರಿದಿರುವಂತದ್ದು. ಆದರೆ ವಾಟಾಳ್ ನಾಗರಾಜ್ ಅವರು ಮಾತ್ರ ಈ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಈ ಒಂದು ಆದೇಶ ಏನು ಸಿಡಬ್ಲ್ಯೂಆರ್ಸಿ ಇಂದ ಹೊರ ಬಂದಿದೆ, ಆ ಆದೇಶವನ್ನ ಹಿಂಪಡೆಯುವವರೆಗೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಿರುವಂತದ್ದು. ಸದ್ಯದ ಮಟ್ಟಿಗೆ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಂಘಟನೆ ಬಂದ್ ನಡೆಸ್ತಾ ಇರುವಂತದ್ದು. ರಾಜ್ಯಾದ್ಯಂತ ತೀವ್ರ ಮಟ್ಟದಲ್ಲೇನು ಕರ್ನಾಟಕ ಬಂದ್ ನಡೀತಾ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಕೂಡ ಸಮ್ಮತಿ ವ್ಯಕ್ತವಾಗ್ತಾ ಇಲ್ಲ. ನಾರ್ಮಲ್ ಆಗಿ ಬಸ್ಗಳು ಸಂಚಾರವನ್ನ ನಡೆಸ್ತಾ ಇವೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮುಂದುವರಿಸಿವೆ. ಹಾಗೆ ಮೆಟ್ರೋ ಕೂಡ ಎಂದಿನಂತೆ ಸಂಚಾರವನ್ನ ಮುಂದುವರಿಸಿದೆ. ಇಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲಿಗೆ ಪರ ವಿರೋಧಗಳು ವ್ಯಕ್ತವಾಗ್ತಾ ಇರುವಂತದ್ದು. ಮೊದಲಿಗೆ ಕರೆ ನೀಡಿದಂತ ಸಂಘಟನೆಗಳೇ ಈಗ ಹಿಂದೆ ಸರಿದಿವೆ. ಕರ್ನಾಟಕ ಬಂದ್ಗೆ ಬಹುತೇಕ ಸಂಘಟನೆಗಳಿಂದ ಬೆಂಬಲ ಇಲ್ಲ. ಕರ್ವೆ ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡ ಬಣ, ಹಾಗೆ ನಾರಾಯಣ್ ಗೌಡ ಬಣ, ಬಿಎಂಟಿಸಿ ಕೆಎಸ್ಆರ್ಟಿಸಿ ಆಟೋ ಕ್ಯಾಬ್ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಕೆಲ ಪ್ರಮುಖ ಸಂಘಟನೆಗಳು ಮಾತ್ರ ಇಲ್ಲಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿವೆ. ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರು ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಇಲ್ಲಿ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿದ್ರೂ ಕೂಡ ಎಲ್ಲವೂ ಕೂಡ ಸಾಧಾರಣವಾಗಿ ನಡೀತಾ ಇರುವಂತದ್ದು. ಬೆಂಗಳೂರು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಕೆಎಸ್ಆರ್ಟಿಸಿ ಆಗಲಿ ಬಿಎಂಟಿಸಿ ಆಗಲಿ ನಮ್ಮ ಮೆಟ್ರೋ ಆಗಲಿ ಎಂದಿನಂತೆ ಸಂಚಾರವನ್ನ ಮುಂದುವರಿಸಿವೆ. ಆಸ್ಪತ್ರೆ ಮೆಡಿಕಲ್ ಸೇವೆ ಎಂದಿನಂತೆ ಮುಂದುವರೆದಿದೆ. ಆಂಬ್ಯುಲೆನ್ಸ್ ಹಾಲು ಸರಬರಾಜಿಗೆ ಯಾವುದೇ ತೊಂದರೆ ಉಂಟಾಗಿಲ್ಲ. ಹಾಗೆ ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ತೆರೆಯಲಿವೆ. ಎಲ್ಲ ಕಾಲೇಜು ಶಾಲೆಗಳು ಎಂದಿನಂತೆ ನಡೆಯಲಿವೆ. ಹಾಗೆ ಆಟೋ ಕ್ಯಾಬ್ ಸೇವೆಗಳು ಕೂಡ ಎಂದಿನಂತೆ ಇರಲಿವೆ. ಇದರ ಬಗ್ಗೆ ಸಂಘಟನೆಗಳಿಂದ ಮಾಹಿತಿ ವ್ಯಕ್ತವಾಗಿರುವಂತದ್ದು. ಮಾಲ್ ಮತ್ತು ಮಾರುಕಟ್ಟೆಗಳಲ್ಲಿ ಬಂದ್ ಪರಿಣಾಮ ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಈ ಒಂದು ಬಂದ್ನ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಮೆಜೆಸ್ಟಿಕ್ ನಲ್ಲಿ ಬಸ್ ಎಂದಿನಂತೆ ಓಡಾಟವನ್ನ ನಡೆಸಿರುವಂತದ್ದು. ಬೆಳಗ್ಗೆಯಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಯಥಾಸ್ಥಿತಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 4:30ಕ್ಕೆ ಬಿಎಂಟಿಸಿ ಕಾರ್ಯವನ್ನ ಆರಂಭಿಸಿದೆ. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಆಟೋ, ಸಿಟಿ ಟ್ಯಾಕ್ಸಿ ಸೇರಿ ಓಲಾ, ಊಬರ್ ಸಂಚಾರ ಎಂದಿನಂತೆ ಮುಂದುವರೆದಿದೆ. ಮೆಜೆಸ್ಟಿಕ್ ನಲ್ಲಿ ಎಂದಿನಂತೆ ಬಸ್ಗಳು ಕೂಡ ಸಂಚಾರವನ್ನ ನಡೆಸಿರುವಂತದ್ದು. ಕರ್ನಾಟಕ ಬಂದ್ ಆಗತ್ತೆ. ಇವತ್ತು ಗುರುವಾರ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗತ್ತೆ ಅಂತಂದ್ರೆ ಈಗ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇತ್ತು. ಸಾಮಾನ್ಯವಾಗಿ ಸಿಗುವಂತ ಸೌಲಭ್ಯಗಳೆಲ್ಲವೂ ಕೂಡ ಸಿಗುತ್ತಾ ಇಲ್ವಾ, ಬಸ್ಗಳಾಗ್ಲಿ ಮೆಟ್ರೋ ಆಗ್ಲಿ ಕ್ಯಾಬ್ಗಳಾಗ್ಲಿ ಎಂದಿನಂತೆ ಸಂಚಾರವನ್ನ ಮಾಡುತ್ತವೋ ಇಲ್ವೋ ಅನ್ನುವಂತ ಆತಂಕ ಎದುರಾಗಿತ್ತು. ಆದರೆ ಇಂದು ಬೆಳಗ್ಗೆ 4:30ರಿಂದಲೇ ಬಿಎಂಟಿಸಿ ಕಾರ್ಯವನ್ನ ಆರಂಭಿಸಿದೆ. ಇನ್ನೊಂದು ಕಡೆ ಆಟೋಗಳು, ಸಿಟಿ ಟ್ಯಾಕ್ಸಿ, ಓಲಾ, ಊಬರ್ ಎಲ್ಲವೂ ಕೂಡ ಎಂದಿನಂತೆ ತಮ್ಮ ಸಂಚಾರವನ್ನ ಮುಂದುವರಿಸಿವೆ. ಬೆಂಗಳೂರು ನಗರದಲ್ಲಿ ಬಂದ್ನ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಮುಂದುವರೆದಿದೆ.
ಇನ್ನು ಮೆಟ್ರೋ ಕೂಡ ಬೆಳಗ್ಗೆಯಿಂದ ತನ್ನ ಸಂಚಾರವನ್ನ ಎಂದಿನಂತೆ ಆರಂಭ ಮಾಡಿರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಏನು ನಿರ್ಮಾಣವಾಗಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಸಾಮಾನ್ಯವಾಗಿ ಬಸ್ಗಳು ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಾಗಿ ಪ್ರತಿದಿನ ಓಡಾಡೋ ರೀತಿಯಲ್ಲಿ ಓಡಾಟವನ್ನು ನಡೆಸ್ತಾ ಇವೆ. ಬಂಧನ ಎಫೆಕ್ಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮೆಜೆಸ್ಟಿಕ್ ಭಾಗದಲ್ಲಿ ಈಗಾಗಲೇ ಬಂದು ಎಲ್ಲವನ್ನು ನೋಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಯಾವುದೇ ಕಾವು ಇಲ್ಲಿ ಕಾಣಿಸ್ತಾ ಇಲ್ಲ. ಪ್ರತಿಭಟನಾಕಾರರು ಮೆಜೆಸ್ಟಿಕ್ನಲ್ಲಿ ಬಂದು ಪ್ರತಿಭಟನೆಯನ್ನೇನು ಮಾಡ್ತಾ ಇಲ್ಲ. ಬಸ್ ಸಂಚಾರಕ್ಕೆ ಏನಾದರೂ ಸಮಸ್ಯೆ ಆಗಬಹುದಾ ಅಂತ ಇದ್ದಂಥ ಗೊಂದಲಗಳಿಗೆ ಈಗ ತೆರೆ ಬಿದ್ದಂತಾಗಿದೆ. ಎಂದಿನಂತೆ ಬಸ್ಗಳು ಸಂಚಾರವನ್ನು ಮುಂದುವರಿಸಿವೆ. KSRTC ಕೂಡ ತನ್ನ ಸಂಚಾರವನ್ನು ಮುಂದುವರಿಸಿದೆ. ಹಾಗೆ BMTC ಕೂಡ ನಾರ್ಮಲ್ ಡೇಸ್ನಲ್ಲಿ ಯಾವ ರೀತಿಯಾಗಿ ಓಡಾಟವನ್ನು ನಡೆಸುತ್ತವೋ ಅದೇ ರೀತಿಯಾಗಿ ಮುಂದುವರೆದಿದೆ. ಹಾಗೆ ಆಟೋಗಳನ್ನು ಕೂಡ ನೋಡ್ತಾ ಇರ್ಬೋದು. ಆಟೋಗಳು ಕೂಡ ಎಂದಿನಂತೆ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಓಲಾ, ಊಬರ್, ಕ್ಯಾಬ್ ಎಲ್ಲವೂ ಕೂಡ ಸಂಚಾರವನ್ನು ಎಂದಿನಂತೆ ಮುಂದುವರಿಸಿರುವಂಥದ್ದು. ಹಾಗಾಗಿ ಈ ಒಂದು ಕರ್ನಾಟಕ ಬಂದ್ನ ಎಫೆಕ್ಟ್ ಬೆಂಗಳೂರಿಗೆ ಅಷ್ಟರ ಮಟ್ಟಿಗೆ ತಟ್ಟಿಲ್ಲ ಅನ್ನೋದು ಮತ್ತಷ್ಟು ದೃಢವಾಗ್ತಾ ಇದೆ. ಯಾಕೆಂತಂದ್ರೆ ಈಗ ಸಂಘಟನೆಗಳಲ್ಲೇ ಯಾವೆಲ್ಲ ಮೊದಲಿನಿಂದಲೂ ಕೂಡ ಕರ್ನಾಟಕ ಬಂದನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ರು, ಎಲ್ಲರೂ ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಕೇವಲ ಈಗ ಕೆಲವೊಂದಿಷ್ಟು ಪ್ರಮುಖ ಸಂಘಟನೆಗಳಷ್ಟೇ ಬಂದ್ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಒಗ್ಗಟ್ಟು ಎಲ್ಲರಿಂದ ಮನ್ನಣೆ ಸಿಕ್ಕದಂತ ಕಾರಣ ಈ ಒಂದು ನಿರ್ಧಾರ ಈ ರೀತಿಯಾಗಿ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲರಿಂದಲೂ ಕೂಡ ಒಮ್ಮತ ಸಿಕ್ಕಿಲ್ಲ. ಸಂಘಟನೆಗಳಲ್ಲಿಯೇ ಪರ ವಿರೋಧ ವ್ಯಕ್ತವಾಗಿರುವಂತಹ ಕಾರಣ ಬಂದ್ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ಈಗ ಬೆಂಗಳೂರು ನಗರದಲ್ಲಿ ಬಂದ್ನ ಎಫೆಕ್ಟ್ ಅಷ್ಟರ ಮಟ್ಟಿಗೇನು ತಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಮೆಜೆಸ್ಟಿಕ್ನಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿದೆಯಾ? ಸುನಿಧಿ, ಬೆಂಗಳೂರಿನಲ್ಲಿ ಇವತ್ತು ಬಂದ್ ಎಫೆಕ್ಟ್ ಇದೆಯಾ ಇಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ಎಕ್ಸ್ಕ್ಲೂಸಿವ್ ವಿಷುವಲ್ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡ್ಬೋದು ನೀವು KSRTC ಮತ್ತು BMTC ಏನಿದೆಯಲ್ಲ, KSRTCಯಿಂದ ಬಸ್ಗಳು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ KSRTC ಯಥಾಸ್ಥಿತಿಯಲ್ಲಿ ಮುಂದುವರುವಂಥ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬಂದ್ ಎಫೆಕ್ಟ್ ಇರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಜನರೇನೋ ಒಂದು ಆತಂಕ ಪ್ರತಿ ಬಾರಿಯೂ ಕೂಡ ಇರುತ್ತೆ. ಆ ಬಂದ್ ಎಫೆಕ್ಟು ಜನರಿಂದಲೇ ಗೊತ್ತಾಗುತ್ತೆ, ಆಟೋ ಚಾಲಕರಿಂದ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಕಾವೇರಿ ಜಲಾಶಯ ಏನು ಪ್ರದೇಶ ಇದೆಯಲ್ಲ, ಅಲ್ಲಿ ಮಳೆ ಬಂದಂಥ ಎಫೆಕ್ಟ್ನಿಂದಾಗಿ ಸದ್ಯಕ್ಕೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ನಾವು ತಮಿಳುನಾಡಿಗೆ ನೀರು ಬಿಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಏನೊಂದು ಆದೇಶನ ಹೊರಡಿಸುತ್ತೆ. ಅದಾದ ಬಳಿಕ ಸದ್ಯಕ್ಕೆ ಕರ್ನಾಟಕ ಅಂದರೆ ಕಾವೇರಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹೋಗುವಂಥ ಕೆಲಸ ಸದ್ಯಕ್ಕಂತೂ ಆಗ್ತಾ ಇದೆ. ಪ್ರತಿದಿನವೂ ಕೂಡ 4,500 ಕ್ಯೂಸೆಕ್ ನೀರು ಹರಿಬಿಡುವಂಥ ಕೆಲಸ ಆಗುತ್ತೆ. ಜೊತೆಗೆ 15 ದಿನಗಳ ಕಾಲ 4 TMC ನೀರು ಎನ್ನುವಂಥದ್ದು ಏನು ಹೋದ್ರೂ ಏನು ನಮಗೇನು ರಾಜ್ಯಕ್ಕೆ ತೊಂದರೆ ಇಲ್ಲ, ಬೆಂಗಳೂರಿಗೂ ಕೂಡ ತೊಂದರೆ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರದಿಂದ ಈ ರೀತಿಯಾದಂಥ ಒಂದು ನಡೆ ಮುಂದುವರೆದ ಭಾಗವಾಗಿ ಇದೆ. ಇದರ ನಡುವೆ ಕರ್ನಾಟಕದ ಸಾಕಷ್ಟು ಸಂಘಟನೆಗಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡುವಂಥ ಕೆಲಸ ಏನಾಗಿತ್ತಲ್ಲ, ಆ ಬಂದು ಇವತ್ತು ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಸಾಕಷ್ಟು ಸಂಘಟನೆಗಳಿದ್ದು ಕಳೆದ 2-3 ದಿನಗಳಿಂದ ಒಂದೊಂದೇ ಸಂಘಟನೆಗಳು ಹಿಂದೆ ಸರಿಯುವಂಥ ಕೆಲಸ ಆಯಿತು. ಕಾರಣ ಇಷ್ಟೇ, ಕಾವೇರಿ ಒಂದು ಏನು ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಇರುವಂಥ ಕಾರಣದಿಂದಾಗಿ ಸದ್ಯಕ್ಕೆ ಬಂದ್ ಎನ್ನುವಂಥದ್ದೇನು ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು ಬೇಡ ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ಸಂಘಟನೆಗಳು, ವಾಟಾಳ್ ನಾಗರಾಜ್ ಬೆನ್ನಿಗೆ ನಿಂತಹ ಸಂಘಟನೆಗಳೆಲ್ಲವೂ ಕೂಡ ಒಂದೊಂದೇ ಹಿಂದಕ್ಕೆ ಹೋಗುವಂಥ ಕೆಲಸ ಆಗಿದೆ. ಹೀಗಾಗಿ ಇವತ್ತು ಬಂದ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಹೋರಾಟ ಎನ್ನುವಂಥದ್ದು ಮಾತ್ರ ಸೀಮಿತ ಆಗಿರುತ್ತೆ. ಈ ಕಾರಣದಿಂದಾಗಿ ನೋಡ್ಬೋದು, ಬಂದ್ ಇಲ್ಲ ಎನ್ನುವಂಥ ಕಾರಣದಿಂದಾಗಿ BMTC ಸೇರಿದಂತೆ KSRTC ಬಸ್ಗಳು ಯಥಾಸ್ಥಿತಿ ಮುಂದುವರೆದ ಭಾಗವಾಗಿ ಸಂಚಾರ ಮೂಲೆಗೂ BMTC ಬಸ್ಗಳಲ್ಲಿ ಪ್ರಯಾಣಿಕರನ್ನು ಹೊತ್ತು ಸಾಗಿಸುವಂಥ ಕೆಲಸ ಆಗ್ತಾ ಇದೆ. ನೋಡ್ತಾ ಹೋಗ್ಬೋದು. ಹೀಗೆ ಪ್ರತಿಭಟನೆ ವಿಚಾರವಾಗಿ ಕರ್ನಾಟಕ ಬಂದ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಆತಂಕದಲ್ಲಿದ್ರು. ಈಗ ಎಲ್ಲವನ್ನ ನೋಡಿದ್ದೀವಿ. ಮೆಜೆಸ್ಟಿಕ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕಂಡಿದ್ದೀವಿ. ನಾರ್ಮಲ್ ಡೇಸ್ನಲ್ಲಿ ಯಾವ ರೀತಿಯಾಗಿ ಬಸ್ ಸಂಚಾರ ನಡೆಯುತ್ತೋ ಅದೇ ರೀತಿಯಾಗಿ ಬಸ್ ಸಂಚಾರ ಮುಂದುವರೆದಿದೆ. ಇಲ್ಲಿ ಏನು ಕಾವೇರಿ ಭಾಗದಲ್ಲಿ ನೀರಿನ ಮಟ್ಟ ಅಷ್ಟಕ್ಕೇನು ಕಡಿಮೆಯಾಗಿಲ್ಲ ಅನ್ನುವಂಥ ಕಾರಣದಿಂದ ಇದು ರಾಜ್ಯಕ್ಕೆ ಅಷ್ಟೊಂದು ಹೊಡೆತ ಬೀಳಲ್ಲ ಅಂತ ಹೇಳಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಈ
ಒಂದು ಪ್ರತಿಭಟನೆ, ಈ ಒಂದು ಹೋರಾಟ ಏನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ, ಅದಕ್ಕೆ ಈ ರೀತಿಯಾದ ಬೆಂಬಲ ಏನು ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ಕರ್ನಾಟಕ ಭಾಗದಲ್ಲಿ, ಬೆಂಗಳೂರಿನ ಭಾಗದಲ್ಲಿ ಎಲ್ಲವೂ ಯಥಾಸ್ಥಿತಿಯಾಗಿದೆ. ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿ ಮುಂದುವರೆದ ಭಾಗವಾಗಿ ಹೋಗ್ತಾ ಇದೆ. ಬೆಂಗಳೂರಿನ ಮೂಲೆ ಮೂಲೆಗೂ ಕೂಡ ಜನರನ್ನು ತಲುಪಿಸುವಂಥ ಕೆಲಸ ಏನಾಗುತ್ತಲ್ಲ ಬಸ್ಗಳ ಸಂಚಾರ ವ್ಯವಸ್ಥೆಯಲ್ಲಿ, ಆ ಒಂದು ಬಸ್ಗಳ ಸಂಚಾರ BMTC ಬೆಳಗ್ಗೆ 5:30 4:30ರಿಂದಲೇ ಕಾರ್ಯಾರಂಭ ಮಾಡಿರುವಂಥದ್ದು. ಇಲ್ಲಿವರೆಗೂ 250ಕ್ಕೂ ಹೆಚ್ಚು BMTC ಬಸ್ಗಳ ಸಂಚಾರ ಆಗಿವೆ ಎನ್ನುವಂಥ ಮಾಹಿತಿಯನ್ನು BMTC ನಿಗಮದಿಂದ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ನೋಡ್ತಾ ಹೋಗ್ಬೋದು, ಜನರಿಗೂ ಕೂಡ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಪ್ರತಿ ಭಾಗಕ್ಕೂ ಕೂಡ ಏನು ಹೋಗ್ಬೇಕಾದ ಪ್ರಯಾಣಿಕರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ನೋಡ್ತಾ ಹೋಗ್ಬೋದು, ಸಾಕಷ್ಟು ನಗರ ಪ್ರದೇಶದಲ್ಲಿ ಸಂಚಾರ ಮಾಡುವಂಥ ಬಸ್ಗಳ ಸಂಚಾರ ಯಥಾಸ್ಥಿತಿಯಾಗಿ ಮುಂದುವರೆದ ಭಾಗವಾಗಿ ನಡೀತಾ ಇರುವಂಥದ್ದು. ಇನ್ನು KSRTC ಇನ್ನೊಂದ್ಸರಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ಜೊತೆಗೆ ಸಂಚಾರ ಪ್ರಯತ್ನ ನೋಡ್ತಾ ಬೆಳಗ್ಗೆಯಿಂದಲೇ ಆಟೋ ಸಂಚಾರವು ಕೂಡ ಯಥಾಸ್ಥಿತಿಯಾಗಿ ಮುಂದುವರೆದ ಭಾಗವಾಗಿ ನಡೀತಾ ಇದೆ. ಮೆಜೆಸ್ಟಿಕ್ಗೆ ಪ್ರತಿನಿತ್ಯವೂ ಕೂಡ ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.